ಜ್ಞಾನವಾಪಿ ಮಸೀದಿ ಬಳಿಕ ಮಳಲಿ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದೆ. ವಿಎಚ್ಪಿ ಭಜರಂಗ ದಳದಿಂದ ಮಳಲಿ ಮಸೀದಿ ವಿವಾದ ಈಗ ನಡೀತಾ ಇದೆ. 2022ರ ಏಪ್ರಿಲ್ 21ಕ್ಕೆ ಭುಗಿಲೆದ್ದಿದ್ದ ಮಳಲಿ ಮಸೀದಿ ಮಂದಿರ ವಿವಾದ ಕೇಸ್ ಇತ್ಯರ್ಥಕ್ಕೆ ಕೋರ್ಟ್ ಮೆಟ್ಟಿಲೇರಿದ ವಿಎಚ್ಪಿ ಹಾಗೂ ಭಜರಂಗ ದಳ ಮಳಲಿಯಲ್ಲಿರುವ ಮಸೀದಿ ಕೂಡ ಹಿಂದೂ ದೇವಾಲಯ ಆಗಿತ್ತು ಅನ್ನುವಂತಹ ವಾದ ಮಂಡಿಸಲಾಗ್ತಾ ಇದೆ. ಜ್ಞಾನವಾಪಿ ಮಾದರಿಯಲ್ಲೇ ಮಳಲಿ ಕೇಸ್ನಲ್ಲೂ ಕೂಡ ತೀರ್ಪು ಬರಲಿದೆ. ಮಳಲಿ ಮಸೀದಿಯಲ್ಲಿ ಉತ್ಖನನ ನಡೆಯಬೇಕು, ಸರ್ವೆಯಾಗಬೇಕು. ದೈವ ದೇವರುಗಳ ಮೂರ್ತಿಗಳು ಮಂದಿರದ ಕುರುಹು ಪತ್ತೆಯಾಗಿದೆ. ಅಲ್ಲಿ ಮುಂದೆ ಮಳಲಿಯಲ್ಲಿ ಭವ್ಯ ಮಂದಿರ ನಿರ್ಮಾಣ ಮಾಡಿ ಅಲ್ಲಿ ಪೂಜೆ ಪುನಸ್ಕಾರವನ್ನ ನೆರವೇರಿಸಲಾಗುತ್ತೆ. ಭಜರಂಗ ದಳ ಪ್ರಾಂತ ಸಂಯೋಜಕ ಸುನಿಲ್ ಕೆಆರ್ ಅವರ ಹೇಳಿಕೆ ಇದಾಗಿದೆ. ಅಲ್ಲಿ ಅಷ್ಟಮಂಗಲ ಪ್ರಶ್ನೆಗಳನ್ನು ಕೂಡ ಹಾಕಲಾಯಿತು. ಸೊ ಆ ಸಂದರ್ಭದಲ್ಲಿ ಅಲ್ಲಿ ಈ ಹಿಂದೆ ದೇವಸ್ಥಾನ ಇತ್ತ ಅಥವಾ ಜೈನ ಬಸದಿ ಇತ್ತ ಅಥವಾ ಮಸೀದಿನೇ ಇತ್ತ, ಇದರ ಬಗ್ಗೆ ಪ್ರಶ್ನೆಗಳನ್ನು ಕೂಡ ಅಲ್ಲಿ ಕೇಳಲಾಯಿತು. ಅದಾದ ನಂತರ ಈಗ ಮತ್ತೆ ಈ ವಿವಾದ ಮುನ್ನೆಲೆಗೆ ಬಂದಿದೆ. ಒಂದು ಕಡೆ ಜ್ಞಾನವಾಪಿ ಕುರಿತಂತೆ ಅಲ್ಲಿ ಪೂಜೆಗೂ ಕೂಡ ಅವಕಾಶವನ್ನ ಕಲ್ಪಿಸಲಾಯಿತು. ಸೊ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಆಗುತ್ತೆ ಅನ್ನುವಂಥ ವಿಶ್ವಾಸವನ್ನ ವಿಎಚ್ಪಿ ಹಾಗೂ ಭಜರಂಗ ದಳದ ಮುಖಂಡರು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಉತ್ಖನನ ಆಗಬೇಕು, ಇಲ್ಲಿ ಸರಿಯಾಗಿ ಸರ್ವೆ ಆಗಬೇಕು ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದೆ. ಇನ್ನು ಈ ಕುರಿತು ಭಜರಂಗ ದಳ ಪ್ರಾಂತ ಸಂಯೋಜಕ ಸುನೀಲ್ ಕೆಆರ್ ಜೊತೆ ನಮ್ಮ ಪ್ರತಿನಿಧಿ ಕಿರಣ್ ಮಾತುಕತೆ ನಡೆಸಿದ್ದಾರೆ. ನೋಡ್ಕೊಂಬರೋಣ. ವಿವಾದ ಕೂಡ ಈಗ ಮುನ್ನೆಲೆಗೆ ಬಂದಿರುವಂತದ್ದು. ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಇದರ ಬಗ್ಗೆ ಹೋರಾಟ ಮಾಡ್ತಾ ಇದೆ, ಕಾನೂನು ಪ್ರಕ್ರಿಯೆ ಆರಂಭಿಸಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮೊಂದಿಗೆ ಭಜರಂಗ ದಳದ ಪ್ರಾಂತ್ಯ ಸಂಯೋಜಕರಾದಂತಹ ಸುನೀಲ್ ಕೆಆರ್ ಅವರಿದ್ದಾರೆ. ಅವರನ್ನೇ ಮಾತಾಡಿಸ್ತೀನಿ. ಈ ಮಳಲಿ ವಿವಾದ ಈಗ ಯಾವ ಹಂತದಲ್ಲಿದೆ? ನಮಗೆ ಅತ್ಯಂತ ಖುಷಿಯ ಸಂಗತಿ ಯಾವುದು ಅಂತ ಕೇಳಿದರೆ, ಇವತ್ತು ಜ್ಞಾನವಾಪಿಯಲ್ಲಿ ನಮಗೆ ಪೂಜೆಗೆ ಅವಕಾಶ ಸಿಕ್ಕಿದೆ. ನಾವು ಮತ್ತೆ ಇಲ್ಲಿ ಕಾನೂನಿನ ಪ್ರಕ್ರಿಯೆಗಳು ಆರಂಭ ಆಗಿದೆ. ಈ ದೇಶದ ಮೇಲೆ ಇಸ್ಲಾಂ ಆಕ್ರಮಣ ಮಾಡಿರುವಂಥದ್ದು. ಸುಮಾರು 32,000ಕ್ಕಿಂತ ಹೆಚ್ಚಿನ ದೇವಸ್ಥಾನಗಳ ಮೇಲೆ ಆಕ್ರಮಣಗಳಾಗಿದೆ ಅಂತ ಹೇಳಿದೆ. ಹಾಗಿರಬೇಕಾದ್ರೆ ಆ ಎಲ್ಲ ಇವತ್ತು ಇರುವಂಥ ಎಲ್ಲ ಮಸೀದಿಗಳು ಹಿಂದೆ ದೇವಸ್ಥಾನಗಳಾಗಿತ್ತು, ಹಿಂದೂಗಳ ಶ್ರದ್ಧಾ ಕೇಂದ್ರಗಳಾಗಿತ್ತು. ಹಾಗಿರುವಾಗ ಮಳಲಿಯಲ್ಲೂ ಕೂಡ, ಮಳಲಿಯ ವಿಚಾರದಲ್ಲೂ ಕೂಡ ಕಾನೂನಿನ ಪ್ರಕ್ರಿಯೆಗಳು ಆರಂಭ ಆಗಿದೆ. ಅದು ಕೂಡ ಹಿಂದೂ ದೇವಾಲಯನೇ, ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ಹಾಗಿರಬೇಕಾದ್ರೆ ಇದಕ್ಕೆ ಕಾನೂನು ಪ್ರಕ್ರಿಯೆಗಳು ನಡಿಬೇಕು. ಯಾವ ರೀತಿಯಾಗಿ ಜ್ಞಾನವ್ಯಾಪಿಯಲ್ಲಿ ಕಾನೂನು ಪ್ರಕ್ರಿಯೆಗಳು ಹೈಕೋರ್ಟ್ ಇವತ್ತು ಆದೇಶ ನೀಡಿದೆ, ಅಲ್ಲಿ ಪೂಜೆ ಆಗಬೇಕು. ಯಾವ ರೀತಿಯಾಗಿ ದತ್ತಪೀಠದ ಹೋರಾಟದಲ್ಲಿ ದತ್ತಪೀಠದಲ್ಲಿ ಅದು ಹಿಂದೂಗಳ ಶ್ರದ್ಧಾ ಕೇಂದ್ರ, ಅಲ್ಲಿ ಪೂಜೆ ಆಗಬೇಕು ಅಂತ ಅಲ್ಲಿ ತೀರ್ಪು ನೀಡಿದೆ. ಅದೇ ರೀತಿಯಾಗಿ ನಮ್ಮ ಮಳಲಿಯಲ್ಲೂ ಕೂಡ ಇದು ಹಿಂದೂಗಳ ಕೇಂದ್ರ, ಇದು ಮತ್ತೆ ಇಲ್ಲಿ ಪೂಜೆ ಆಗಬೇಕು, ಮತ್ತೆ ಇಲ್ಲಿ ಉತ್ಖನನಗಳಾಗಬೇಕು, ಮತ್ತೆ ಇಲ್ಲಿ ಹಿಂದೂಗಳ ಯಾವ ಶ್ರದ್ಧೆಯ ಬಿಂದುಗಳಿದೆ ಅದೆಲ್ಲ ಸಿಗ್ತವೆ. ಅದರಲ್ಲಿ 100% ಸಿಗ್ತದೆ, ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ಹಾಗಿರ್ಬೇಕಾದ್ರೆ ಇದು ಮಳಲಿ ಎನ್ನುವಂಥದ್ದು ಹಿಂದೂಗಳ ಮಂದಿರವೇ, ಮತ್ತೆ ಅಲ್ಲಿ ಭವ್ಯ ಮಂದಿರ ನಿರ್ಮಾಣ ಆಗುತ್ತೆ, ಮತ್ತೆ ಅಲ್ಲಿ ಪೂಜೆ ಪುರಸ್ಕಾರಗಳು ನಡೆಯುತ್ತದೆ. ಈಗ ಕಾನೂನು ಪ್ರಕ್ರಿಯೆಗಳು ಆರಂಭವಾಗಿದೆ. 2022ರಲ್ಲಿ ಏಪ್ರಿಲ್ 21ರಂದು ಈ ಒಂದು ವಿವಾದ ಮುನ್ನೆಲೆಗೆ ಬಂದಿತ್ತು. ಅದ ನಂತರ ಏನೆಲ್ಲ ಹಂತವಾಗಿ ಏನೆಲ್ಲ ಹೋರಾಟಗಳಾಗಿದ್ದಾವೆ? ಈಗ ಕಾನೂನಿನ ಪ್ರಕ್ರಿಯೆಗಳು ಒಂದು ರೀತಿಯಾಗಿ ನಡೀತಾ ಇದೆ. ಇವತ್ತು ಕೂಡ ಇದಕ್ಕೆ ತೀರ್ಪಿನ ಒಂದು ಭಾಗ ಹೈಕೋರ್ಟು ಇವತ್ತು ಸಿವಿಲ್ ಕೋರ್ಟಿಗೆ ಅದನ್ನು ಆದೇಶ ನೀಡಿದೆ. ಸಿವಿಲ್ ಕೋರ್ಟಲ್ಲಿ ಇವತ್ತು ಕೂಡ ತೀರ್ಪು ಬರುತ್ತೆ. ಹೈಕೋರ್ಟ್ನಲ್ಲಿ ಅದರ ವಾದ ವಿವಾದಗಳು ನಡೀತಾ ಇದೆ. ಪೂರ್ತಿಯಾಗಿ ಅದರ ತೀರ್ಪು ಒಂದು ಭಾಗ ಇವತ್ತು ಬರುತ್ತೆ. ನಮಗೆ ವಿಶ್ವಾಸ ಇದೆ ಇವತ್ತು ಈ ತೀರ್ಪಿನಲ್ಲಿ ಕೂಡ ಅದು ನಮ್ಮ ಪರವಾಗಿಯೇ ಬರುತ್ತೆ. ಅದು ವಕ್ಫ್ ಬೋರ್ಡ್ನ ಆಸ್ತಿ ಅಲ್ಲ, ಇದು ನಮ್ಮದೇ ಆಸ್ತಿ ಅನ್ನುವಂಥದ್ದು, ನಮ್ಮ ಹಿಂದೂಗಳ ಸಮಾಜದ ಆಸ್ತಿ ಅನ್ನುವಂಥದ್ದು ಇವತ್ತು ಬರುತ್ತೆ ಅನ್ನುವಂಥ ವಿಶ್ವಾಸ ಕೂಡ ನಮಗಿದೆ. ಧನ್ಯವಾದ. ಇದು ಭಜರಂಗ ದಳದ ಮುಖಂಡ ಸುನೀಲ್ ಕೆಆರ್ ಅವರ ಮಾತು. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸಿಕ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.